ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಹಾಗೂ ಸೀಕ್ರೆಟ್ ಡೋರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಬಾಗಿಲುಗಳನ್ನು ತೆಗೆಯೋದಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. ಯಾಕಂದರೆ ಈ ಬಾಗಿಲುಗಳ ಹಿಂದಿರುವ ಮಿಸ್ಟರಿ ಹಾಗೂ ಫ್ಲ್ಯಾಶ್ ಬ್ಯಾಕ್ ಅಷ್ಟೊಂದು ಭಯಾನಕವಾಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು HH ಹೋಮ್ಸ್ ರೆಸ್ಟೋರೆಂಟ್. ನಮ್ಮಲ್ಲಿ ತುಂಬ ಜನಕ್ಕೆ ಥ್ರಿಲ್ ಮತ್ತು ಆ್ಯಕ್ಷನ್ ಅಂದರೆ ತುಂಬಾ ಇಷ್ಟ. ಸಿನಿಮಾಗಳಲ್ಲಿ ನೀವು ಸೀರಿಯಲ್ ಕಿಲ್ಲರ್ಸ್ಗಳನ್ನು ನೋಡಿರ್ತೀರ. ಇವರು ಯಾವುದೇ ಕಾರಣಗಳಿಲ್ಲದೆ ಜನರನ್ನು ಸಾಯಿಸ್ತಾ ಇರ್ತಾರೆ. ಇನ್ನು ಸಿನಿಮಾ ವಿಷಯ ಪಕ್ಕಕ್ಕೆ ಬಿಟ್ಟರೆ ರಿಯಲ್ ಲೈಫ್ನಲ್ಲೂ ಕೂಡ ಸೀರಿಯಲ್ ಕಿಲ್ಲರ್ಸ್ ಇರ್ತಾರೆ. ಅದರಲ್ಲಿ HH ಹೋಮ್ಸ್ ಕೂಡ ಒಬ್ಬ ಕಿಲ್ಲರ್. ಈತನನ್ನು ಅಮೆರಿಕದ ಮೊಟ್ಟ ಮೊದಲ ಸೀರಿಯಲ್ ಕಿಲ್ಲರ್ ಅಂತ ಕರೆಯೋದಾಗುತ್ತೆ. ಈತ ಸುಮಾರು 200 ಜನರನ್ನು ತನ್ನ ಹೋಟೆಲ್ನಲ್ಲೇ ಸಾಯಿಸಿದ್ದಾನೆ. ಇದಕ್ಕಾಗಿ ಈತ ತನ್ನ ಹೋಟೆಲ್ನ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿಸಿದ್ದ. ಇದರಲ್ಲಿ ಸುಮಾರು 100 ರೆಸ್ಟ್ ರೂಮ್ಗಳು ಇದ್ದಾವೆ. ಮತ್ತು ಆ ರೂಮ್ನಲ್ಲಿ ಪೀಕ್ ಹೋಲ್ಸ್ಗಳು ಇರುತ್ತೆ. ಹಾಗೆ ಆ ರೂಮ್ಗಳನ್ನು ಸೌಂಡ್ ಪ್ರೂಫ್ನಲ್ಲಿ ನಿರ್ಮಾಣ ಮಾಡಿರ್ತಾನೆ. ಮತ್ತು ಈ ಹೋಟೆಲ್ನಲ್ಲಿ ಗ್ಯಾಸ್ ಚೇಂಬರ್ಗಳು ಕೂಡ ಇದ್ದಾವೆ. ಹಾಗೆ ಆ ಹೋಟೆಲ್ನ ಕೆಲವು ರೂಮ್ಸ್ಗಳನ್ನು ನಾವು ಆಚೆಯಿಂದ ಮಾತ್ರ ಓಪನ್ ಮಾಡಬಹುದು, ಒಳಗಿನಿಂದ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಹೋಮ್ಸ್ ಆ ಹೋಟೆಲ್ಗೆ ಬಂದ ಕಸ್ಟಮರ್ಗಳನ್ನು ಆ ರೂಮ್ನಲ್ಲಿ ಕೂಡಿ ಹಾಕಿ ಸಾಯಿಸ್ತಾ ಇದ್ದ. ಮತ್ತು ಅವರ ಮೃತದೇಹಗಳನ್ನು ಆ್ಯಸಿಡ್ನಲ್ಲಿ ಮುಳುಗಿಸಿ ನಂತರ ಆ ಅಸ್ಥಿ ಪಂಜರಗಳನ್ನು ಮೆಡಿಕಲ್ ಸ್ಕೂಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದ. ಈ ರೀತಿ ಆ ಹೋಟೆಲ್ಗೆ ಕಾಲಿಟ್ಟವರು ನರಕದಲ್ಲಿ ಕಾಲಿಟ್ಟಂತೆ ಆಗ್ತಾ ಇತ್ತು. ಎರಡನೇದು ಸ್ಮಾಲ್ ಪಾಕ್ಸ್ ವಾಲ್ಟ್. ಸೊ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೇಳೋದಾದರೆ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಇದು ಕೊರೋನಾ ರೀತಿಯೇ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಚರಿತ್ರೆಯಲ್ಲಿ ನೋಡೋದಾದರೆ ಇಂತಹ ಅನೇಕ ಸಾಂಕ್ರಾಮಿಕ ರೋಗಗಳು ಮನುಷ್ಯನ ಜೀವವನ್ನು ತೆಗೆದಿದೆ. ಅದರಲ್ಲಿ ಸ್ಮಾಲ್ ಪಾಕ್ಸ್ ತುಂಬ ಡೇಂಜರಸ್ ಡಿಸೀಸ್ ಆಗಿದೆ. ಈ ಕಾಯಿಲೆ ಮನುಷ್ಯನಿಗೆ ಬಂದರೆ ಅವರ ದೇಹದ ಮೇಲೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ರೀತಿ ಹುಣ್ಣಾಗುತ್ತೆ. ಅದರಲ್ಲಿ ಪಸ್ ಫಾರ್ಮ್ ಆಗುತ್ತೆ. ಮತ್ತು ಈ ಕಾಯಿಲೆ ಬಂದರೆ ತುಂಬ ನೋವಿನಿಂದ ಕೂಡಿರುತ್ತೆ ಹಾಗೂ ಇಂಟರ್ನಲ್ ಆರ್ಗನ್ಸ್ ಫೇಲ್ ಆಗೋದ್ರಿಂದ ಆ ವ್ಯಕ್ತಿ ಸಾವನ್ನಪ್ತಾನೆ. ಈ ಕಾಯಿಲೆಯಿಂದಾಗಿ ಆಗ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು. ಇಲ್ಲಿ ಸೀಕ್ರೆಟ್ ಏನಂದರೆ ಅಮೇರಿಕನ್ ಮತ್ತು ರಷ್ಯನ್ ಮಿಲಿಟರಿ ಹತ್ತಿರ ಸ್ಮಾಲ್ ಪಾಕ್ಸ್ ವೋಲ್ಟ್ಗಳು ಇದ್ದಾವೆ. ಮತ್ತು ಅವರು ಅದನ್ನು ತುಂಬ ರಹಸ್ಯಕಾರಿ ಪ್ರದೇಶದಲ್ಲಿ ಭದ್ರಪಡಿಸಿದ್ದಾರೆ. ಇದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ವೋಲ್ಟ್ಗಳನ್ನು ನ್ಯೂಕ್ಲಿಯರ್ ವೆಪನ್ಸ್ಗಳ ಜೊತೆ ಭದ್ರಪಡಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಈ ವೋಲ್ಟ್ನಲ್ಲಿರೋ ಸ್ಮಾಲ್ ಪಾಕ್ಸ್ ಸ್ಯಾಂಪಲ್ ಡೋಸ್ಗೆ ಔಷಧಿ ಅನ್ನೋದೇ ಇಲ್ವಂತೆ. ಇದನ್ನು 2 ದೇಶಗಳ ಮಧ್ಯೆ ನ್ಯೂಕ್ಲಿಯರ್ ಯುದ್ಧ ನಡೆದಾಗ ಯೂಸ್ ಮಾಡೋದಕ್ಕೆ ಬಚ್ಚಿಟ್ಟಿದ್ದಾರೆ. ಮತ್ತು ಆ ಸೀಕ್ರೆಟ್ ವಾಲ್ಟ್ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಮತ್ತು ಯಾರಿಗೂ ಅನುಮತಿ ಕೂಡ ಇಲ್ಲ. ಮೂರನೇದು ತಾಜ್ ಮಹಲ್ ಬೇಸ್ಮೆಂಟ್. ಸೊ ಇಂಜಿನಿಯರಿಂಗ್ ಮಾರ್ವೆಲ್ಸ್ ಬಗ್ಗೆ ಮಾತಾಡೋದಾದರೆ ಈ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಕಟ್ಟಡಗಳು ಇದ್ದಾವೆ. ಅದರಲ್ಲಿ ತಾಜ್ ಮಹಲ್ ಕೂಡ ಒಂದು. ಮತ್ತು ಇದರ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಕೂಡ ಇಲ್ಲ. ಇದನ್ನು ಶಾಜಹಾನ್ ತನ್ನ ಹೆಂಡತಿಗೋಸ್ಕರ 1832ರಲ್ಲಿ ನಿರ್ಮಾಣ ಮಾಡಿಸ್ತಾರೆ. ಇದು ಎಷ್ಟೊಂದು ಅನನ್ಯವಾದ ಕಟ್ಟಡ ಅಂದರೆ ಪ್ರಪಂಚದಾದ್ಯಂತ ಟೂರಿಸ್ಟ್ಗಳು ಈ ಅದ್ಭುತವಾದ ತಾಜ್ ಮಹಲ್ನ ನೋಡೋದಕ್ಕೆ ನಮ್ಮ ಭಾರತಕ್ಕೆ ಭೇಟಿ ಕೊಡ್ತಾರೆ. ಆದರೆ ಇಲ್ಲಿ ಆಶ್ಚರ್ಯಪಡಿಸೋ ವಿಷಯವೇನೆಂದರೆ ತಾಜ್ ಮಹಲ್ ಕೆಳಗೆ ಒಂದು ಬೇಸ್ಮೆಂಟ್ ಇದೆ. ಈ ಬೇಸ್ಮೆಂಟ್ ಒಳಗೆ ಹೋಗೋದಕ್ಕೆ ಇರೋದು ಒಂದೇ ಬಾಗಿಲು. ಇದನ್ನು ಸಾಕಷ್ಟು ವರ್ಷಗಳಿಂದ ಮುಚ್ಚಿ ಹಾಕಲಾಗಿದೆ. ಇವತ್ತಿಗೂ ಕೂಡ ಈ ಡೋರ್ನ ಕ್ಲೋಸ್ ಮಾಡಿಯೇ ಇಟ್ಟಿದ್ದಾರೆ. ಹಾಗೂ ಆ ಬೇಸ್ಮೆಂಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳೋ ಪ್ರಕಾರ ಅದರೊಳಗೆ ಶಾಜಹಾನ್ರ ಹೆಂಡತಿಯ ಸಮಾಧಿ ಇದೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಒರಿಜಿನಲ್ ತಾಜ್ ಮಹಲ್ ಆ ಬೇಸ್ಮೆಂಟ್ನೊಳಗೆ ಇದೆ ಅಂತ ಹೇಳಲಾಗುತ್ತೆ. ನಮಗೆ ಆಚೆ ಕಾಣಿಸೋದು ಕೇವಲ ಅದರ ಔಟರ್ ಸ್ಟ್ರಕ್ಚರ್ ಮಾತ್ರ ಅಂತ ಹೇಳಲಾಗುತ್ತೆ. ಆದರೆ ನಿಜವಾಗ್ಲೂ ಆ ಬೇಸ್ಮೆಂಟ್ನೊಳಗೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾಲ್ಕನೇದು ಸ್ಪ್ರಿಂಗ್ಸ್ ಹೋಟೆಲ್. ಸೊ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಹೋಟೆಲ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಯಾವುದಾದ್ರೂ ಹೊಸ ಜಾಗಕ್ಕೆ ಹೋದಾಗ ನಾವು ಹೋಟೆಲ್ನಲ್ಲೇ ಸ್ಟೇ ಮಾಡ್ತೀವಿ. ಆದರೆ ಈಗ ನೀವು ನೋಡ್ತಾ ಇರೋ ಈ ಹೋಟೆಲ್ ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಹೋಟೆಲ್ಗಳಲ್ಲಿ ಒಂದು. ಕೆನಡಾದಲ್ಲಿರುವ ಈ ಹೋಟೆಲ್ನ ಹೆಸರು ಸ್ಪ್ರಿಂಗ್ಸ್ ಹೋಟೆಲ್. ಈ ಹೋಟೆಲ್ನಲ್ಲಿರೋ ರೂಮ್ ನಂಬರ್ 837ನ ಬಹಳಷ್ಟು ವರ್ಷಗಳಿಂದ ಕ್ಲೋಸ್ ಮಾಡಿಯೇ ಇಟ್ಟಿದ್ದಾರೆ. ಆ ರೂಮ್ನೊಳಗೆ ಹೋಗೋದಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಕೆನಡಾದಲ್ಲಿ ಹಾಲಿಡೇಸ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಅವರು ಇದೇ ಹೋಟೆಲ್ನ ಬುಕ್ ಮಾಡ್ತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಇರೋದಕ್ಕೆ ಅಂತ ಅದೇ ರೂಮ್ ನಂಬರ್ 837ನ ಕೊಡ್ತಾರೆ. ಅವರು ಬಂದ ನೆಕ್ಸ್ಟ್ ದಿನ
ರೂಮ್ ಸರ್ವಿಸ್ಗೋಸ್ಕರ ಹೋಟೆಲ್ ಸಿಬ್ಬಂದಿ ಬಾಗಿಲನ್ನು ತಟ್ಟಿದಾಗ ಒಳಗಿನಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ತುಂಬ ವೆಯ್ಟ್ ಮಾಡಿದ ನಂತರ ಬಾಗಿಲನ್ನು ಓಪನ್ ಮಾಡಿಲ್ಲ ಅಂತ ಹೇಳಿ ಹೋಟೆಲ್ ಸಿಬ್ಬಂದಿ ಡೂಪ್ಲಿಕೇಟ್ ಕೀಸ್ ಸಹಾಯದಿಂದ ಡೋರ್ ಓಪನ್ ಮಾಡಿ ನೋಡಿದಾಗ ಒಳಗೆ ಆ ಫ್ಯಾಮಿಲಿ ಪೂರ್ತಿಯಾಗಿ ಸಾವನ್ನಪ್ಪಿರುತ್ತೆ. ಈ ಫ್ಯಾಮಿಲಿಯಲ್ಲಿ ಗಂಡ, ಹೆಂಡತಿ ಮತ್ತು ಒಂದು ಮಗು ಇರುತ್ತೆ. ಸೊ ಆ ಫ್ಯಾಮಿಲಿಯ ಸಾವು ಎಲ್ಲರನ್ನ ಶಾಕ್ಗೆ ಗುರಿ ಮಾಡುತ್ತೆ. ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಅವರದ್ದು ಆತ್ಮಹತ್ಯೆ ಅಂತ ಗೊತ್ತಾಗುತ್ತೆ. ಈ ಘಟನೆ ನಡೆದ ನಂತರ ಯಾರೇ ಆ ರೂಮ್ನಲ್ಲಿ ಸ್ಟೇ ಮಾಡಿದ್ರು ಅವ್ರಿಗೆ ವಿಚಿತ್ರವಾದ ಶಬ್ದಗಳು ಮತ್ತು ರೂಮ್ ಗೋಡೆಗಳ ಮೇಲೆ ಮತ್ತು ಕನ್ನಡಿಯ ಮೇಲೆ ರಕ್ತದ ಮಾರ್ಕ್ಗಳು ಕಾಣಿಸ್ತಾ ಇದ್ವು. ಯಾರೂ ಕೂಡ ಆ ರೂಮ್ನಲ್ಲಿ ಇರೋದಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ. ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗಿದ್ದರಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಆ ರೂಮ್ ನಂಬರ್ 837ನ ಶಾಶ್ವತವಾಗಿ ಮುಚ್ಚಿ ಹಾಕ್ತಾರೆ. ಇವತ್ತಿಗೂ ಕೂಡ ಈ ಹೋಟೆಲ್ನಲ್ಲಿ ಈ ರೂಮ್ನ ಕ್ಲೋಸ್ ಮಾಡಿಯೇ ಇಟ್ಟಿದ್ದಾರೆ ಮತ್ತು ಆ ರೂಮ್ ಕಾಣಿಸ್ಬಾರ್ದು ಅಂತ ಆಚೆ ಗೋಡೆ ಕಟ್ಟಿದ್ದಾರೆ. 5ನೇದು ಕೊಕೋ ಕೋಲಾ ಸೀಕ್ರೆಟ್ ವಾಲ್ಟ್. ಸೊ ಕೊಕೋ ಕೋಲಾ ಸೀಕ್ರೆಟ್ ವಾಲ್ಟ್ ಅಟ್ಲಾಂಟಾಸ್ ವರ್ಲ್ಡ್ ಆಫ್ ಕೊಕೋ ಕೋಲಾ ಮ್ಯೂಸಿಯಂನಲ್ಲಿ ಇದೆ. ಇದೇ ಜಾಗದಲ್ಲೇ ಕೊಕೋ ಕೋಲಾ ಸೀಕ್ರೆಟ್ ಫಾರ್ಮುಲಾನ ತುಂಬ ಸೇಫ್ ಆಗಿ ಇಟ್ಟಿದ್ದಾರೆ. ಇದಕ್ಕೆ 125 ವರ್ಷಗಳ ಚರಿತ್ರೆ ಇದೆ. ಇದನ್ನು ಪ್ರಪಂಚದ ಮೋಸ್ಟ್ ಸೀಕ್ರೆಟ್ ವಾಲ್ಟ್ ಅಂತ ಕರೆಯಲಾಗುತ್ತೆ. ಸೆಕ್ಯೂರಿಟಿ ತುಂಬ ಜಾಸ್ತಿ ಇರುತ್ತೆ. ಸಾಧಾರಣ ಪ್ರಜೆಗಳು ಇದರ ಒಳಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಕಂಪನಿಗೆ ಸೇರಿದ 2 ಎಂಪ್ಲಾಯಿಗಳು ಮಾತ್ರ ಎಮರ್ಜೆನ್ಸಿ ಇದ್ದರೆ ಇದರ ಒಳಗೆ ಹೋಗಬಹುದು. ಮತ್ತು ಆ 2 ಎಂಪ್ಲಾಯಿಗಳು ಒಂದೇ ಸಲ ಟ್ರಾವೆಲ್ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಯಾಕಂದರೆ ಒಂದು ವೇಳೆ ಅವರಿಬ್ಬರು ಸಾವನ್ನಪ್ಪಿದ್ರೆ ಅದನ್ನು ಓಪನ್ ಮಾಡೋದಕ್ಕೆ ಯಾರಿಂದಲೂ ಆಗೋದಿಲ್ಲ. ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.